ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗೆಳೆಯ ಗೆಳತಿಯರನ್ನ ಕಂಡು ಸಂಭ್ರಮಿಸಿದ ಸುಂದರ ದೃಶ್ಯ ಕಂಡುಬಂದಿರುವುದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯುಳ್ಳ ಮುನವಳ್ಳಿಯಲ್ಲಿ ಗುರುವಂದನಾ ಕಾರ್ಯಕ್ರಮ. 15 ವರ್ಷಗಳ ನಂತರ ಮುಖಾಮುಖಿ ಭೇಟಿ ಕೊಟ್ಟಿರುವ ಗುರು ಶಿಷ್ಯರು. ಕತ್ತಲಲ್ಲಿ ಬೆಳಕು ಹುಡುಕಲು ದಾರಿ ತೋರಿಸುವಾತ ಗುರು, ಅಜ್ಞಾನದ ಮಂತ್ರದಲ್ಲಿ ಜ್ಞಾನದ ದೀಪ ಹಚ್ಚುವಾತ ಗುರು ಬೇಕು. ಬೇಗುಗಳ ಜೊತೆ ಬಯಕೆಯ ಮಹಾಪುರ ಬದುಕಲ್ಲಿ ಕಲಿಕೆಯು ಭಕ್ತದ ತೊರೆ ಎಂಬುದು ತಿಳಿಸಿ ಹೇಳುವಾತ ಗುರು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2010-11ನೇ ಸಾಲಿನ 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜರುಗಿದೆ. ಸುಜ್ಞಾನದ ಎಡೆಗೆ ನಡೆಸಿದ ಗುರುವೇ ಅಜ್ಞಾನದ ಕಳಿಯ ಕಿತ್ತು ಸುಜ್ಞಾನದ ಬೀಜ ಬಿತ್ತಿ ಸದ್ಗುಣಗಳ ಗೊಬ್ಬರ ಹಾಕಿ ನವಚೇತನದ ಫಲವ ಮೂಡಿಸಿ ದೇಶಕ್ಕೆ ಒಳಿತೆಂಬ ಗಾಳಿಯು ಅಳಿಯದೆ ಉಳಿಸಿ ಸಿಗುವಂತೆ ಮಾಡುವವರೇ ನಮ್ಮೆಲ್ಲರ ಗುರುಗಳು. ಅಜ್ಞಾನದಿಂದ ಸುಜ್ಞಾನದ ಎಡೆಗೆ ನಡೆಸುವ ಗುರುಗಳೆಲ್ಲರಿಗೂ ಕೋಟಿ ನಮಸ್ಕಾರಗಳು ಎಂದು ಹಳೆಯ ವಿದ್ಯಾರ್ಥಿಗಳು ಹೇಳಿದ್ದಾರೆ. 12 ಗಂಟೆಗೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಯದ. ಸಮಯ ಹೋದದ್ದೇ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಮಾತಾಡಿದ್ರು, ಪೂಜಾರಿ ಸರ್ ಹಿರಿಯರು ಮಾತಾಡಿದ್ರು, ಲಂಬಾಣಿ ಸರು, ಪೂತಾಳಿ ಸರು, ಗುರುಮಾತರು ಎಲ್ಲರೂ ಮಾತಾಡಿದ್ರು. ನಾನು ಮಾತನಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ 3 ಕಾರಣಕ್ಕಾಗಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡು ಈಗ ಒಂದೇದೇನಪ್ಪ ಅಂತ ನಿಮ್ಮೆಲ್ಲರಿಗೂ ಇವಾಗ ಏನು ಮಾಡಿದ್ರು ಅಂದ್ರೆ ಸ್ವೀಟ್ ಕೊಟ್ಟರು. ಸ್ವಲ್ಪ ಎನರ್ಜಿ ಬಂತು ಮಾತು ಕೂಡ್ರಾಕ. ಮುಖ ಸಪ್ಪಾಗಿತ್ತು, ಮತ್ತೆ ಚಾರ್ಜ್ ಆಗಿಬಿಟ್ರಿ ನೀವು ಒಂದಿಷ್ಟು. ನಮ್ಮ ಮೊಬೈಲ್ ನೋಡಿ ಬರೀ 10% ಚಾರ್ಜ್ ಆದ್ರೆ ನಮಗೆ ಭಾಳ ಖುಷಿ ಇರ್ತದ್ರಿ. ಅದು ಇಲ್ಲಾಂದ್ರೆ 10ರೊಳಗೆ ಬಂತು ಮತ್ತೆ ಕೆಂಪು. ನಾನು ಏನೋ ಈ ವೇದಿಕೆ ಮೇಲೆ 2 ಮಾತಾಡಬೇಕು. 3ನೇದೇನು ಅಂತಂದ್ರೆ ನಾನು ನಿಮ್ಮ 10ನೇ ತರಗತಿಯ ಕ್ಲಾಸ್ ಟೀಚರು. ತಮಗೆ ಗೊತ್ತಾಯ್ತು ಇಲ್ಲ ಅಂಬಲ್ಲ. ಜುಲೈ 21ಕ್ಕೆ 2010ಕ್ಕೆ ನಾನು ನಿಂಬಾಳ್ಕರ್ ಮೇಡಮ್ ಅವ್ರ ಜೊತೆ ಪರಸ್ಪರ ವರ್ಗಾವಣೆಯನ್ನು ಪಡೆದುಕೊಂಡು ಈ ಶಾಲೆಗೆ ಬಂದಾಗ ಜಸ್ಟ್ 3 ದಿನ ಆಗಿತ್ತು. ಭೂತಾಳಿ ಸರು ಹೆಡ್ ಮಾಸ್ಟರ್ ಚಾರ್ಜ್. ಆಮೇಲೆ ಸರ್ ಇದು ಬಿ ಕ್ಲಾಸ್ ರೀ, ನೀವೇ ಮೇಲೆ ಕ್ಲಾಸ್ ಟೀಚರು ಅಂತಂದ್ರು. ಆಮೇಲೆ ಈ ಕಡೆ ಬರ್ತೀನಿ, ಇಲ್ಲಿ 79 ಜನ ಇಲ್ಲಿ ಬಾಯ್ಸ್ ಅವರು, ಇವ್ರದ್ದು ಎ ಕ್ಲಾಸು. ಅಂದ್ರೆ ಅವಾಗ ಹೆಚ್ಚು ಕಡೆ 150 ಜನ ಇದ್ರು. ಸೊ ನನ್ನ ಸೌಭಾಗ್ಯ ಈ ಶಾಲೆಗೆ ಬಂದು ಇಲ್ಲಿ ನಿಮ್ಮಂತ ಮಕ್ಕಳಿಗೆ ಪಾಠ ಮಾಡಿ ನಿಮ್ಮ ಏನೋ ಇವತ್ತು ಖುಷಿಯಾಗಿರ್ತಕ್ಕಂಥ ಜೀವನವನ್ನು ನೀವು ನಡೆಸ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ನಂದು ಒಂದು ಚೂರು ಅಳಿಲು ಸೇವೆ ಇದೆ ಅಂತಕ್ಕಂಥ ಮಾತನ್ನ ನಾನು ಗೊತ್ತೀನಿ. ಯಾಕಂದ್ರೆ ಆಕಸ್ಮಿಕವಾಗಿ ಈ ಶಾಲೆಗೆ ಬಂದವನು ಏನೋ 1 ವರ್ಷ 2 ವರ್ಷ ಇರ್ಬೋದು, ನೆಕ್ಸ್ಟ್ ಇಯರ್ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ, ನಾವು ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಬಂದವನು 14 ವರ್ಷ 47 ದಿವಸದಲ್ಲಿ ಕೆಲಸ ಮಾಡ್ತೀನಿ. ನಾನು ಕೊನೆಯ ಲಾಸ್ಟ್ ಇಯರ್ ನಾನು ವರ್ಗಾವಣೆ ಆಗಿರ್ಬೋದೆ. 14 ವರ್ಷದಲ್ಲಿ ಬಹಳಷ್ಟು ನಾ ಈ ಶಾಲೆಯಿಂದ ಈ ಗ್ರಾಮದಿಂದ, ಯಾಕಂದ್ರೆ ನಾನು ಇವಾಗ ನೌಕರಿ ಮಾಡ್ತಾ ಇರೋದು 3ನೇ ಒಂದು ಶಾಲೆ ನಂದು. ನಾನು ಗಮನಿಸಿರ್ತಕ್ಕಂಥದ್ದು ಮುನವಳ್ಳಿಯ ಶಾಲೆಯ ಅಥವಾ ಇಲ್ಲಿ ಈ ಗ್ರಾಮದ ಮಕ್ಕಳಷ್ಟು ಸಹಕಾರ ಬೇರೆ ಯಾವ ಶಾಲೆ ಮಕ್ಕಳು ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಕ್ಕಳು ಸಹಾಯ ಸಹಕಾರ ಕೊಡ್ತಾರ. ಒಂದು ಸಣ್ಣ ಉದಾಹರಣೆ ಹೇಳಿಬಿಡ್ತೀನಿ. ಯಾಕಂದ್ರೆ ನಾವು ತರಗತಿಯಲ್ಲಿದ್ದಾಗ ಅವಾಗ ಭಾರ್ಗವ್ ಹೇಳಿದ್ರು, ಸರ್ ಒಂದು ಪೀರಿಯಡ್ ಗ್ಯಾಪ್ ಆದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಅಂತೇಳಿ. ಈಗ ನೋಡಿ ನಮ್ಮ ಕೈಯಾಗಿ 2 ಮಕ್ಕಳಾಗ್ಯಾವ. ಒಂದೀಟು ಮಲ್ಕೋಬೇಕು ಅಂದ್ಬಿಟ್ಟು ಹೋಮ್ವರ್ಕ್ ಮಾಡೇ ಮಲಪ. ಎಷ್ಟು ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದೀವಿ ನೋಡಿ. ಇವಾಗ ಡೈಲಿ ಪೇಜ್ ಕಂಪ್ಲೀಟ್ ಮಾಡಿ, ಹೋಮ್ವರ್ಕ್ ಮುಗಿಸು, ರೈಮ್ಸ್ ಎಲ್ಲ ಭಯಪಟ್ಟು ಮಾಡು, ನಾಳೆ ಮಿಸ್ ಬಡಿತಾಳ, ಎಲ್ಲ ಹೆಂಗೆ ಹೇಳ್ತೀವಿ ನೋಡ್ರಿ ಇವಾಗ. ಅಂದ್ರೆ ಆ ಕ್ಷಣಕ್ಕೆ ನನಗೆ ಗೊತ್ತಾಗ್ಲಿಲ್ಲ. ಒಂದು ಪೀರಿಯಡ್ ಗ್ಯಾಪ್ ಆರ ಖುಷಿ ಆದ್ನಿ, ಅಯ್ಯೋ ಇವತ್ತ ಬಡಿಗೇರ್ ಸರ್ ಬಂದಿಲ್ಲ, ಪೇರ್ ಬುಕ್ ಕೇಳಂಗಿಲ್ಲ ಚಲೋ ಅಂತ. ಇವಾಗ ನಮಗೆ ಹೆಂಗೆ ಅನಿಸ್ತದೆ ನೋಡ್ರಿ. ಯಾಕಂತಂದ್ರೆ ಆ ಸ್ಥಾನದ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದಾಗ ಸ್ಥಾನದ ಬೆಲೆ ಗೊತ್ತಾಗಲ್ಲ. ಆ ಸ್ಥಾನದಲ್ಲಿ ಹೋಗಿ ಕುಂತಿನಂದ್ರೆ ನನಗೆ ಗೊತ್ತಾಗತ್ತೆ. ಮೋದಿ ಅವ್ರ ಬಗ್ಗೆ ಬಹಳಷ್ಟು ಬೈಬಹುದು, ಅವೇನು ಮಾಡಿದ್ರಿ GST ಹೆಚ್ಚು ಮಾಡಿದ ಮತ್ತೆ ಹಣ ಕಡಿಮೆ ಮಾಡಿದ. ನೀ ಆ ಜಾಗ ಮೇಲೆ ಕುಂತ ನೋಡಿ ಗೊತ್ತಾಗತ್ತೆ ನಿನಗೆ GST ಅಂದ್ರೆ ಏನೊಂದು ಗೊತ್ತಾಗ್ತದ. ಅಂದ್ರೆ ಆ ಸ್ಥಾನಕ್ಕೆ ಬಂದಾಗ ಇವಾಗ ನಿಮಗೆ ಅದರ ಅರಿವು ಆಗ್ತಾ ಇದೆಯಲ್ಲ, ಅದೇ ತುಂಬಾ ಸಂತೋಷ ಮತ್ತು ತೃಪ್ತಿ ಅಂತ ಹೇಳ್ತೀವಿ. ಸೊ ಈ ಶಾಲೆಯಲ್ಲಿ ನಾನು ಬಹಳ ತೃಪ್ತಿದಾಯಕವಾಗಿ ಕೆಲಸ ಮಾಡ್ಯಾನ ನಾನು. ಯಾಕಂತಂದ್ರೆ ಈ ಶಾಲೆಯಲ್ಲಿ ಕಾರ್ಬಾರಿ ಸರ್ ನಾವು ಮಾತಾಡ್ತಾ ಇರ್ತೀವಿ, ಈ ಶಾಲೆಯಲ್ಲಿ ಎಲ್ಲ ಕೆಲಸ ಮಾಡಿವಿ ನಾನು ರೀ. ಕೀಲಿ ಹಾಕೊಂಡು ಹಿಡ್ಕೊಂಡು, ಕೀಲಿ ತೆಗೆದು ಹಿಡ್ಕೊಂಡು, ಪ್ಯೂನ್ ನೌಕರಿ, ಕ್ಲಾರ್ಕ್ ನೌಕರಿ, ಹೆಡ್ ಮಾಸ್ಟರ್ ನೌಕರಿ, SSLC, ಕೊನೆಗೆ SSLCದು ಎಕ್ಸಾಮ್ ಸೆಂಟರ್. ನಾನು 2007ರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿ ನಿಮ್ಮಲ್ಲಿ ಬಂದಿದ್ದೆ. ಫಸ್ಟ್ ಅಪಾಯಿಂಟ್ಮೆಂಟ್ ಬಂದಾಗ ತಲೆಯೊಳಗೆ ಏನಿರ್ತೈತಿ, ನಮ್ಮ ಕೈ ಒಳಗೆ ಕಲ್ತಂಥ ಹುಡುಗರು ಯಾವಾಗೂ ಒಂದು ಪೀಕ್ ಪೊಸಿಷನ್ ಒಳಗೆ ಇರ್ಬೇಕು. ನನಗೆ ಯಾರೇ ಇರಲಿ, ಅದು ಯಾರ ಅಪಾಯಿಂಟ್ಮೆಂಟ್ ಆದವ್ರು ಇರ್ತಂದ್ರೆ ಅವ್ರ ಮಕ್ಕಳು ಒಂದು ಹೈಯೆಸ್ಟ್ ಒಂದು ಪೀಕಲ್ಲಿ. ಇವತ್ತು ಬಂದು ನಿಮ್ಗೆ ನೋಡಿದಾಗ ನನಗೆ ಹಿಂಗೆ ಅನ್ನಿಸ್ತ, ಇವ್ರು ನನ್ನ ಮಕ್ಕಳು ಅಚೀವ್ಮೆಂಟ್ಸ್ ಮಾಡಿ ಸ್ವಲ್ಪ ಜನ ಹಾದಿಯಲ್ಲಿ ಇದ್ದೀರಿ, ಮನ್ಸು ಮುರ್ಕೋಬೇಡ್ರಿ. ಈಗ ನಿಮ್ಮ ವಯಸ್ಸು 35,
ಗೌರ್ಮೆಂಟ್ ನೋಡಿದಾಗ ಅದನ್ನ ಎಷ್ಟು ಅದಕ್ಕೆ ಕಾರ್ವಿಂಗ್ ಮಾಡಿರ್ತಾರಲ್ಲ ಅಷ್ಟು ಅದೇನ್ ಮಾಡ್ತೈತಿ ಹೊಳಿತೈತಿ. ನಿಮ್ಮಲ್ಲಿ ಸಾಮರ್ಥ್ಯ ಐತಿ, ಅದಕ್ಕೆ ನೀವು ಇಷ್ಟೆಲ್ಲ ನೋಡ್ರಿ. ನಾನು ಎಲ್ಲೂ ಯಾವುದು ಫಂಕ್ಷನ್ ಅಟೆಂಡ್ ಆಗೋದಿಲ್ಲ, ನಾ ಅಟೆಂಡ್ ಆಗೋದ್ರಿ. ಇಷ್ಟು ನೀವು ಫೋರ್ಸ್ ಮಾಡಿ ನಾನು ಏನೇನೋ ಮುನ್ನುವಳಿಯಿಂದ ನನ್ನ ಒಂದು ಅಟ್ಯಾಚ್ಮೆಂಟ್ ಐತಿ. ಹೆಂಗೆ ಯಾರ ಏನೇನೋ ಅದಕ್ಕೆ ಸಂದರ್ಭ ಬಂದು ನಮ್ಮ ಅತ್ತೆಯವ್ರ ಆಪ್ರೇಷನ್ ಆಯಿತು, ಆದ್ರೆ ಅದು ಬಿಟ್ಟು ಬಿಡ ತಪ್ಪ ಅಂತ ಏನು ನನಗೆ ಕರೆಯಾಕಿದ್ದೇನೋ. ನಾ ಹೆಂಗಾರ ಮಾಡಿ ಬರ್ಬೇಕನ್ನೋದ್ರಿಂದ ಬಂದುಬಿಟ್ಟಿನಿ ನಾನು. ನೀವು ನಿಮ್ಮ ಕರೆಗೆ ಹೋಗಿ ಕೊಟ್ಟು ಬಂದೀನಿ. ಇಷ್ಟೆಲ್ಲ ನಾವು ಕೂಡೀವಿ, ನೆಕ್ಸ್ಟ್ ಟೈಮ್ ಕೂಡೋಣಂತ. ಅವಾಗಿನ್ನ 2 ವರ್ಷ ಇತ್ತಲ್ಲ, ಈಗೇನು ತ್ರಾಸ ಮಾಡ್ಕೊಂಡಿಲ್ಲ, ನಮ್ದು ಇದು ಆಗಿಲ್ಲ, ಇದು ನನಗೆ ಬೇಡ. ನಾನು ಎಲ್ಲ ಸೇರಿಸಿದಿರಿ, ತಮಗೆ ಹೃದಯಪೂರ್ವಕ ಅಭಿನಂದನೆಗಳು. ಯಾಕಂತಂದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ಸುಮಾರು ನೋಡಿ ನಾವು 15 ವರ್ಷಗಳಾಯ್ತು. 15 ವರ್ಷ ಅಂತ ಹಾಕಿದಿರಿ, 15ನೇ ವರ್ಷ. ಹಾಗಾಗಿ 15ನೇ ವರ್ಷಗಳಾದ ಮೇಲೆ ನಾವು ನೀವೆಲ್ಲರೂ ಕೂಡ ಒಂದು ಕಡೆ ಕಲಿಯುವಂತ ಒಂದು ಕೆಲಸ ಮಾಡಿದಿಲ್ಲ. ಹಾಗಾಗಿ ಅದಕ್ಕೆ ಅದರ ಹಿಂದೆ ಯಾರ ಶಕ್ತಿ ಇದೆ ಅಂತಕ್ಕಂಥದ್ದು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಹಾಗಾಗಿ ನಿಮಗೆ ಹೃದಯಪೂರ್ವಕ ನಮ್ಮೆಲ್ಲ ಗುರು ವೃಂದದ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲೋ ಕೂಡ ಏನಾಗ್ತೀವಿ ಅಂತಂದ್ರೆ ಒಂದ್ ಕಡೆ ನಮ್ಮ ಕೆಲಸದ ಒತ್ತಡದಲ್ಲಿ ಇವನ್ ಬರೀ ಫೋನಲ್ಲಿ ಮಾತಾಡೋದಾಗಿದೆ, ಅದರ ಬಿಟ್ಟರೆ ಫಿಸಿಕಲ್ ಆಗಿ ಆಗ್ಲಿ ಅಂತಕ್ಕಂಥ ನಮ್ಮ ಎಲ್ಲ ಒಂದು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದ ಮಾನ್ಯರು ಅದೇ ಒಂದು ಆಸದಲ್ಲಿ ಬಹಳಷ್ಟು ಬದಲಾವಣೆಯನ್ನ ನಾ ಕಂಡುಕೊಂಡಿದ್ದೇನೆ. ಆದ್ರೆ ಈಗೆಲ್ಲ ಹಿರಿಯರು ಮಾತನಾಡಿ ಹೋಗಿದಾರ, ಅವ್ರ ಮುಂದೆ ಮಾತನಾಡೋದು ಬಹಳ ತಪ್ಪು. ಆದ್ರೆ ಈ ಅವಕಾಶ ಮಾತು ನನಗೆ ಸಿಗಂಗಿಲ್ಲ. ಅದಕ್ಕಾಗಿ 1-2 ಮಾತುಗಳನ್ನ ಹೇಳಿಕ್ಕೆ ಅವಕಾಶ ಇಲ್ಲಿ ಸಿಕ್ಕಿದ್ದಕ್ಕಾಗಿ ಹಾಗೂ ಈ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತ 2010 ಮತ್ತು 11ನೇ ಸಾಲಿನ ಈ ಒಂದು ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತೇನೆ. ಯಾವುದೇ ಒಂದು ಗುರುವಂದನಾ ಕಾರ್ಯಕ್ರಮ ಅಂದ್ರೆ ಅಲ್ಲೊಂದು ಗಂಭೀರತೆ ಇರ್ತತಿ, ಎಲ್ಲಾ ಮಕ್ಕಳು ಸುಮ್ಮನೆ ಕೂತಿರ್ತಾವ, ವೇದಿಕೆ ಮೇಲೆ ಏನೋ ಒಂದು ನಗೆ ಇರುದಿಲ್ಲ, ಏನೂ ಇರುದಿಲ್ಲ. ಆದ್ರೆ ಇಲ್ಲಿ ಲೇಟ್ ಆಗಿ ಒಂದು ಕಾರ್ಯಕ್ರಮ ಪ್ರಾರಂಭ ಆದ್ರೂ ಸಹಿತ, ಊಟದ ಟೈಮ್ ಮುಗಿದು ಹೋಗಿದ್ರು ಸಹಿತ ಒಂದು ಹಾಸ್ಯ ಅಂತಕ್ಕಂಥದ್ದು ನಿಲ್ತಾ ಇಲ್ಲ. ಇದು ಎಲ್ಲರಿಗೂ ಹೊಟ್ಟೆ ತುಂಬಿಸೈತೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಎಲ್ಲಾದ್ರೂ ಜ್ಯೂಸ್ ಕುಡ್ದಾರ, ಒಂದು ಸ್ವೀಟ್ ತಿಂದಾರ, ಆದ್ರೆ ನಿಜವಾಗ್ಲೂ ಎಲ್ಲರದು ಹೊಟ್ಟೆ ತುಂಬಿಸಿದ್ದಿಲ್ಲ ಅಂದ್ರೆ ಹಾಸ್ಯ. ಎಲ್ಲರೂ ನಗ್ತಾ ಇದ್ದೀರಲ್ಲ, ಅದಕ್ಕಾಗಿ ನಿಮ್ಮ ಮುಖದಲ್ಲಿ ಕಡಿಮೆ ಆಗಿಲ್ಲ ಮತ್ತು ಬಹಳ ಸಂತೋಷವಾಗಿದ್ದೀರಿ ನೀವು. ಈ ಸಂತೋಷ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಜೀವನದಲ್ಲಿ ನನ್ನ ಆಶಯ. ಇಲ್ಲಿ ಈ ಒಂದು ಶಿಕ್ಷಕರು ಎಲ್ಲರೂ ಇಲ್ಲಿ ಅದಾರ, ಆದ್ರೆ ನಾ ಈ ಶಾಲೆಗೆ ಬಂದಿದ್ದು ಶಿಕ್ಷಕನಾಗಿ ಬನ್ನಿ, ವಿದ್ಯಾರ್ಥಿಯಾಗಿ ಬನ್ನಿ ಅಂತಕ್ಕಂಥದ್ದು ನನಗೊಂದು ಗೊಂದಲ. ಯಾಕಂದ್ರೆ 2007 ಬಟ್ ಅದು ಒಳ್ಳೆ ಯಶಸ್ವಿ ಆಗಿರ್ತಕ್ಕಂಥ ಕಾರ್ಯ. ಒಂದು ಪೂಜಾ ಕಾರ್ಯಕ್ರಮ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಮಂತ್ರ ಹೇಳಿದಂದ್ರೆ, ಅಂದ್ರೆ ಎವ್ರಿ ಚೈಲ್ಡ್ ಈಸ್ ಯೂನಿಕ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಮಗುನು ಕೂಡ, ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ, ತಮ್ಮದೇ ಆಗಿರ್ತಕ್ಕಂಥ ಒಂದು ಸೃಜನಶೀಲತೆ, ಒಂದು ಪ್ರತಿಭೆ ಇರ್ತದೆ ಅಂತಕ್ಕಂಥದ್ದಕ್ಕೆ ಈ ಒಂದು ವೇದಿಕೆ ಅಂತಕ್ಕಂಥದ್ದು ಸಾಕ್ಷಿ. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಗುರು ಶಿಷ್ಯರ ಬಾಂಧವ್ಯ ಸಂಬಂಧ ಯಾವ ರೀತಿಯಾಗಿದೆ, ಹೇಗಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಬಹಳ ನಾವು ಒಂದು ರೀತಿ ಸಿಂಹಾವಲೋಕನವನ್ನು ಮಾಡ್ಕೊಳ್ಬೇಕು. ಹಿಂದಿನ ನಾವೆಲ್ಲ ನೆನೆಸಿ ನೋಡಿದಾಗ ನಾವು ಪಾಪ ಎಷ್ಟು ನಾವು ಮನುಷ್ಯರು ಅಷ್ಟು ಹೊಡ್ಯಾಕನ್ನ ನಿಂತ್ಬಿಡ್ತಿದ್ವಿ. ಯಾಕಂದ್ರೆ ಲೇಟ್ ಮಾಡಿ ಬಂದವ್ರದ್ದೊಂದು ಸಾಲು, ಶೂ ಸಾಕ್ಸು ಯಾರು ಹಾಕೊಂಡ್ ಬಂದಿರೋದಿಲ್ಲ ಅವ್ರದ್ದೊಂದು ಸಾಲು, ಆಮೇಲೆ ಲೇಟ್ ಪ್ರೇಯರ್ಗೆ ಯಾರು ಬರೋದಿಲ್ಲ ಅವ್ರದ್ದೊಂದು ಸಾಲು, ಆಮೇಲೆ ಅವ್ರನ್ನೆಲ್ಲ ಇಲ್ಲಿ ಓಡಿಸ್ತಕ್ಕಂಥದ್ದು, ಆಮೇಲೆ ನಿಮ್ಮನ್ನ ಪ್ರತ್ಯೇಕವಾಗಿ ವಿಚಾರಿಸ್ತಕ್ಕಂಥದ್ದು, ಹೀಗೆ ಏನೇನೋ ಒಂದಷ್ಟು ಸರ್ಕಸ್ಗಳು ಆಗ್ತಿದ್ವು. ಹಾಗಾಗಿ ಅವನ್ನೆಲ್ಲವನ್ನು ನೋಡಿದಾಗ ನೀವೆಲ್ಲರೂ ಕೂಡ ಕೆಲವರು ಮಾತ್ರ ನಾವು ಒಳ್ಳೆ ಮಾರ್ಗದಲ್ಲಿ ನಡೆ ನನ್ನ ಹೃದಯದಲ್ಲಿ ಇರೋದ್ರಿಂದ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅನ್ಕೋತಿದ್ದೀನಿ. ಹಾಗೆಯೇ ಇವತ್ತಿನ ಈ ಒಂದು ಸುಂದರ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ 2010-11ನೇ ಸಾಲಿನ ವಿದ್ಯಾರ್ಥಿಗಳೇ, ತಮಗೂ ಕೂಡ ಕೃತಜ್ಞತಾಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ 2 ನಿಮಿಷದ ಅವಕಾಶ ಕೊಟ್ಟಿದ್ದಾರೆ ನನಗೆ ಮಾತಾಡಲಿಕ್ಕೆ. ನೋಡೋಣ, ಅಷ್ಟೇ ಪ್ರಯತ್ನ ಮಾಡ್ತೀನಿ. ಈಗ 15 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇದೇ ಶಾಲೆಯಲ್ಲಿ. ನಿಮ್ಮೊಂದಿಗೆ ನೀವು 10ನೇ ತರಗತಿಯನ್ನು ಮುಕ್ತಾಯ ಮಾಡಿ ಬೀಳ್ಕೊಡುವ ಸಮಾರಂಭ. ಅವತ್ತೂ ಕೂಡ ಹೀಗೆ ಗುರುವೃಂದ ಸೇರಿತ್ತು. ನೀವೆಲ್ಲರೂ ವೇದಿಕೆ ಮುಂದೆ ಕೂತಿದ್ರಿ, ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರಿ, ನಮ್ಮ ಅನಿಸಿಕೆಗಳನ್ನ ಕೇಳಿದ್ರಿ. ಆವತ್ತು ಯಾರೊಬ್ಬರ ಮನಸ್ಸಲ್ಲಿ ಇರಲಿಲ್ಲ 15 ವರ್ಷಗಳ ನಂತರ ಮತ್ತೆ ನಾವು ಒಂದು ದಿನ ಇಲ್ಲಿ ಸೇರ್ತೀವಿ ಅಂತ ಹೇಳಿ. ಇದೊಂದು
ಅಭೂತಪೂರ್ವ ಅವಕಾಶ. ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಾವು ಏನು ಹಿಂದೆ ಒಂದು ಗುಂಪಾಗಿ ಒಂದು ಸಂಘವಾಗಿ ಒಂದು ಗ್ರೂಪಾಗಿ ಅಧ್ಯಯನ ಮಾಡ್ತಿದ್ದೀವಲ್ಲ, ಎಲ್ಲ ಸೇರಲಿಕ್ಕೆ ಒಂದು ಸುಂದರ ಅವಕಾಶ ಇದು. ಎಲ್ಲ ಗುರುಗಳನ್ನ ಸೇರಿಸಿದ್ದೀರಿ. ನೀವು ಎಲ್ಲೆಲ್ಲೋ ಮುಗಿಸಿ ಹೋಗ್ಬಿಡ್ತೀರಿ. 10th ಮುಗಿದ ತಕ್ಷಣ ಕಾಲೇಜ್ ಮುಗಿದ ತಕ್ಷಣ ಡಿಗ್ರಿ ಏನೇನೋ ಮಾಡಿ ಬೇರೆ ಬೇರೆ ಕೆಲಸದಲ್ಲಿ ಹೊಂದಿರ್ತೀರಿ, ಬೇರೆ ಬೇರೆ ವೃತ್ತಿಯಲ್ಲೇ ತೊಡ್ಕೊಂಡಿರ್ತೀರಿ. ಹೀಗಾಗಿ ಎಲ್ಲರೂ ಸೇರೋದು ಭಾಳ ಕಠಿಣ. ಅಂಥದ್ರಲ್ಲಿ ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟದಕ್ಕಾಗಿ ತಮಗೆ ಮೊದಲು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೈವನಾಗಿರ್ತಕ್ಕಂಥ ಪಂಚಲಿಂಗೇಶ್ವರ ನನ್ನ ಮನದಲ್ಲಿ ನೆನೆಯುತ್ತ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಕ್ಷಣ ಹೆಂಗಿರ್ತದೇನೋ ಶಾಲೆ ಏನು ಅಂತ ಹಿಂಗೆ ಗಾಬರಿ ಒಳಗೆ ಬಂದಿದ್ದೆ. ಯಾಕಂದ್ರೆ ನಾನು ಬೇರೆ ಅಪಾಯಿಂಟ್ಮೆಂಟ್ ಆದ್ರೂ ಬಿಟ್ಟು ಶಿಕ್ಷಕ ವೃತ್ತಿಗೆ ಬರಬೇಕು ಅಂತ ಹೇಳಿ ಅನ್ಕೊಂಡು ಉಳಿದ 2 ಗೌರ್ಮೆಂಟ್ ನೌಕರಿಗಳನ್ನು ಅವಾಯ್ಡ್ ಮಾಡಿ ಶಿಕ್ಷಕ ವೃತ್ತಿಗೆ ಬಂದಾಗಿ. ಆಮೇಲೆ ಇದ್ರೊಳಗನ ಕಲಿಸ್ಬೇಕು. ಯಾಕಂದ್ರೆ ನಾ ಹೈಸ್ಕೂಲ್ನಾಗಿದ್ದಾಗ ಒಬ್ರು ಮ್ಯಾಥ್ಸ್ ಟೀಚರ್ ನೋಡಿದ್ವಿ. ಅವರು ಮ್ಯಾಥ್ಸ್ ಬಿಡಿಸೋದು ನೋಡಿ ನನಗೂ ಮ್ಯಾಥ್ಸ್ ಟೀಚರ್ ಆಗ್ಬೇಕಂತ ಆಸೆ ಇತ್ತು. ನನ್ನ ಬ್ಯಾಡ್ಲಕ್ಕ, ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿಯಿಂದ ನಾನು ಸೈನ್ಸ್ ಮಾಡೋಕ್ಕಾಗಲಿಲ್ಲ, ಆರ್ಟ್ಸ್ ಮಾಡೀನಿ. ಕೊನೆಗೂ ಟೀಚರ್ ಆದೆ. ಆಮೇಲೆ ಮುಂದೆ ಕಾಲೇಜ್ನಾಗ ಬಂದಾಗ ಒಬ್ಬರು ಮೇಡಮ್ ಅವರು ಪ್ರೇರಣೆ ನೋಡಿ ಅವ್ರು ಇರ್ತಕ್ಕಂಥ ಪ್ರೇರಣೆಯಿಂದ ನಾನು ಓದಬೇಕು, ಏನಾರ ಮಾಡಬೇಕು ಅನ್ನುವಂಥ ಒಂದು ಹುಮ್ಮಸ್ ನಮಗೆ ಬಂದಿತ್ತು. ಹಂಗೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಹುಮ್ಮಸ್ ಅದ. ಕೆಲವು ಮಂದಿ ಸಾಧನೆ ಮಾಡಿರಿ, ಕೆಲವು ಮಂದಿ ಜೀವನದೊಳಗೆ ಸೆಟ್ ಆಗಿರಿ, ಇನ್ನೂ ಕೆಲವು ಮಂದಿ ಆ ಹಾದಿ ಒಳಗಿದೆ. ಯಾಕಂದ್ರೆ ಜೀವನ ಅನ್ನೋದು ಇದೊಂದು ನದಿ ಇದ್ದಂಗೆ. ಯಾಕಂದ್ರೆ ನದಿ ಯಾವಾಗಲೂ ಹರಿತಾನೆ ಇರ್ತದೆ, ಅದಕ್ಕೂ ಕೊನೆ ಅನ್ನೋದು ಇರೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ನಮಗೆ ಕೊನೆ ಆತು ಅಂತ ಅನ್ಕೋಬಾರ್ದು. ನದಿ ಇದ್ದಂಗೆ ನಾವು ಅನ್ಕೋಬೇಕು, ಯಾವಾಗಲೂ ನಾವು ಹರಿತಾನೆ ಇರಬೇಕು, ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಾನೆ ಇರಬೇಕು. ನಾವು ಮತ್ತೊಂದು ಈಗ ನೋಡ್ರಿ, ಮಹಿಳೆ ಈಗ ನಾವೆಲ್ಲ ಹೆಣ್ಮಕ್ಳದಿರಿ. ನನಗೆ ಹೆಣ್ಮಕ್ಳಾಗಿಲ್ಲ, ನೀವ ನನ್ನ ಮಕ್ಕಳಿದ್ದಾಗ. ಯಾಕಂದ್ರೆ ನನಗೆ ಹೆಣ್ಣು ಮಕ್ಕಳು ಅಂದ್ರೆ ಬಹಳ ಪ್ರೀತಿ. ದೇವ್ರು ನನಗೊಂದು ಹೆಣ್ಣು ಮಗು ಕೊಡ್ಲಿಲ್ಲ, ಇರ್ಲಿ. ಯಾಕಂದ್ರೆ ನನ್ನ ಶಾಲೆ ಮಕ್ಕಳನ್ನ ನನ್ನ ಹೆಣ್ಮಕ್ಳು ಅಂತ ಅನ್ಕೊಂಡಿನಿ. ಯಾಕಂದ್ರೆ ನಾನು ಒಂದ್ಸಲ ಡಯಟ್ ಟ್ರೈನಿಂಗ್ ಹೋಗಿದ್ನಿ. ಸಿಂಧೂರ್ ಸರ್ ನಮ್ಮ ಗುರುಗಳು. ನಾನು ಅನ್ಕೊಂಡೆ, ಸರ್ ಮಕ್ಕಳು ಎಷ್ಟು ಅಂತ ಕೇಳಿದ್ರು. 3 ಗಂಡ ಆದವ್ರಿ ಸರ್, ಒಂದು ಹೆಣ್ಣು ಆಗ್ಲಿಲ್ಲ ಅಂದೆ. ಅವಾಗ ಅವ್ರಂದ್ರು, ಏ ಹುಚ್ಚಿ, ನೀನ ಗಂಡ ಆದ್ರೆ ಏನ್ ತಪ್ಪಾತು, ನೀನು ಶಾಲೆ ಒಳಗೆ ಹೆಣ್ಣು ಮಕ್ಕಳು ಅದಾವಲ್ಲ, ಅವೆಲ್ಲ ನಿನ್ನ ಮಕ್ಕಳು ಅನ್ಕೋ, ಏನ್ ತಪ್ಪಾಗೋದಿಲ್ಲ ಅಂತಂದು. ಅವತ್ತಿಂದ ನಾ ಯಾವತ್ತು ಹೆಣ್ಣು ಮತ್ತೊಮ್ಮೆ ನನ್ನ ಆತ್ಮೀಯ ವಿದ್ಯಾರ್ಥಿವೃಂದ, ಬಹುಶಃ ಈ ಶಾಲೆಗೆ ಬರ್ಬೇಕಾದ್ರೆ ನಾನೇ ಕಾರಣ. ಅತಿ ಇಷ್ಟಪಟ್ಟ ಈ ಶಾಲೆಗೆ ಬಂದೆ ನಾನು. ಯಾಕಂದ್ರೆ ನಾನು ವರ್ಕ್ ಮಾಡ್ತಾ ಇರೋದು ಸರ್ಕಾರಿ ಪ್ರೌಢಶಾಲೆ ಬೆನಕಟ್ಟೆಯಲ್ಲಿ. ಆ ಟೈಮ್ದಲ್ಲಿ 10 ಆರ್ಡರನ್ನು ನಮ್ಮ ಬಿ ಅವರು ಕರಿಕೆಟ್ಟಿ ಸಾಹೇಬ್ರು ಇದ್ರು. ಅವಾಗ 10 ಆರ್ಡರ್ ನನ್ನ ಕಿಶದಾಗ ಇಟ್ಟಿದ್ರು ಅವರು. ಕರಿಗಾರ ನಿನ್ಗೆ ಎಲ್ಲಿ ಅನಿಸುತ್ತಲ್ಲ ಆ ಶಾಲೆಯನ್ನು ನೀನೇ ಬರ್ಕೊ, ನೀನೇ ಹೋಗಲಿ ಜಾಯ್ನ್ ಆಗಿ. ಸೊ ಇಂಥ ಅಧಿಕಾರಿ ಒಬ್ಬರು ನಮ್ಮ ಬೆನ್ನಿಂದ ಇದ್ರು. ಯಾಕಂದ್ರೆ ನಾವು ಮಾಡುವಂಥ ಕೆಲಸವನ್ನು ನೋಡಿಕ್ಯಾರ. ಸೊ ನಾನು ಬಹುಶಃ 5 ಹೈಸ್ಕೂಲ್ಗಳನ್ನು ಉದ್ಘಾಟನೆ ಮಾಡಿದೆ. ಬೆನಕಟ್ಟಿ, ಮೊದ್ಲೂರು, ಕಗದಾಳ, ಆದರ್ಶ. ಇನ್ನೊಂದು ಶಾಲೆ ಇದೆ, ತಿಮ್ಮನಗೌಡ ಸರ್ ಇದ್ರು ಅವರು, ಮತ್ತು ನಮ್ಮ ಕಾರವಾರ ಸರ್ ಇದ್ರು. ಸೊ ಇದು ಏನಾಗೈತೆ ಅಂದ್ರೆ, ನನಗೆ ಇಷ್ಟಪಟ್ಟಾಗೆ ಕರಿಗಾರ ಎಲ್ಲಿ ಹೋಗ್ತು ಈ ಸಲ 15 ದಿನಕ್ಕೆ ಬೆಡಸೂರಿಂದ ನಾನು ಬಂದುಬಿಟ್ಟೆ. ಆ ಶಾಲೆ ಒಂದು ವಾತಾವರಣ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು, ಅವ್ರು ನೋಡ್ಕಿರ ಭಾಳ ಒಂಥರ ಆಯಿತು, ದುಃಖಕರ ಆಯಿತು. ಯಾಕಂದ್ರೆ ಒಂದು ಬಿಹೇವಿಯರ್ ಅನ್ನೋದು ಇದ್ರಿಕಿಲ್ಲ, ಒಂದು ಶಿಸ್ತು ಅನ್ನೋದು ಇದ್ರಿಕಿಲ್ಲ ಆ ಮಕ್ಕಳಲ್ಲಿ. ಸೊ ಸರ್ ಬಂದು ನಾನು ಬಿ ಅವ್ರಿಗೆ ಹೇಳಿದೆ, ಸರ್ ಯಾಕೋ ನನಗೆ ಬೇಜಾರಾಯ್ತು ಆ ಶಾಲೆ ವಾತಾವರಣ ನೋಡ್ಕ್ಯಾರ, ನಾ ಬೇರೆ ಕಡೆ ಹೋಗ್ತೇನೆ ಸರ್. ಎಲ್ಲಿ ಹೋಗ್ತೀನಿ ಅಂತ ನನಗೆ ಯಾಕೋ ಇಷ್ಟ ಆಯಿತು ಮುನ್ನೋಳಿ ಹೈಸ್ಕೂಲ್ ನನಗೆ. ಯಾಕೆ ನಮ್ಮ ಊರು ಇಲ್ಲೇ ಬಾಜು ತಗ್ಗ್ಯಾಳ. ಸೊ ನನಗೆ ಇಷ್ಟ ಆಗಿ ಏನು ಮಾಡಿದೆ, ಸರ್ ಮುನ್ನೋಳಿ ಹೈಸ್ಕೂಲ್ಗೆ ಹೋಗ್ತೇನೆ ರೀ. ಹೋಗಿ ನಿಲ್ಲಬೇಡ, ಹೋಗಬೇಡಂದು. ಸೊ ಬಂದು ಜಾಯ್ನ್ ಆದೆ 2008ರಾಗ. ಅವಾಗ ನೀವು ಹೇಳ್ತಿದ್ರಿ ಎಲ್ಲರೂ. ಸೊ ಹೇಳ್ತಿದ್ರಿ 9th 10th ನಾಗೇನಾದ್ನಿ ಪೂಜಾರ್ ಸರ್ ಹೆಡ್ ಮಾಸ್ಟರ್ ಇದ್ರು, ನಮ್ಮ ಪೂಜಾರ್ ಸರ್. ಸೊ 9th ನೀವು 10th ಇದ್ದಾಗ ಸೆಪ್ಟೆಂಬರ್ಗೆ ನಾನು ರಿಲೀವ್ ಆದ್ನಿ ಇಲ್ಲಿಂದ. ಮತ್ತೆ ನನಗೊಂದು ಫೋನ್ ಬಂತು, ಏನ ಕರಿಗಾರ ಸಾಕಪ್ಪ ಅಲ್ಲೇ ಆದರ್ಶ ಇದಕ್ಕೆ ಹೈಸ್ಕೂಲ್ಗೆ ಸೀದಾ ಆದರ್ಶಕ್ಕೆ ಹೋಗ್ಬೇಕು ಅಂತಂದು. ಮತ್ತು ಬಿ ಅವ್ರು ಯಾಕಂದ್ರೆ ನಿಲ್ಲೋದೇ ಇಲ್ಲ. ಭೂತಾಳ್ ಸರ್ ಹೆಡ್ ಮಾಸ್ಟರ್ ಇದ್ರು ಅವಾಗ. ಸರ್ಗೆ ಅಂದೆ, ಸರ್ ಬಿ ಅವ್ರು ಹೇಳಕತ್ತಾರೆ ಸರ್ ಹೋಗಲೇಬೇಕು ಅಂತ. ಏ ಇಲ್ರಿ ನಾ ಹೇಳ್ತೀನಿ, ನೀವು ಇಲ್ಲೇ ಇರ್ರಿ ಅಂತ. ನೀವು ಮಾತಾಡ್ಕೊಳ್ಳಿ ಸರ್ ಅಂತಂದೆ ನಾನು. ಇವತ್ತು ಮುನ್ವಳ್ಳಿ ಈ ಒಂದು ಪ್ರೌಢಶಾಲೆ ಮುನ್ವಳ್ಳಿಯಲ್ಲಿ ಸನ್ 2010-11ನೇ ಸಾಲಿನ ವಿದ್ಯಾರ್ಥಿಗಳಿಂದ ವೇದಿಕೆ ಮೇಲೆ ಉಪಸ್ಥಿತಿರುವಂತ ನನ್ನ ಆತ್ಮೀಯರು, ಉಪನಿರ್ದೇಶಕ ಕಚೇರಿ ದಾಪ ಯೋಜನಾ ಸಮನ್ವಯ ಅಧಿಕಾರಿಗಳಾಗಿರುವಂತ
ಹಾಗೂ ಈ ಶಾಲೆಯ ಹಿಂದಿನ ಮುಖ್ಯೋಪಾಧ್ಯಾಯರು ಕೂಡ ಆಗಿರುವಂಥ ಶ್ರೀ ಟಿ ಬಿ ಭೂತಾಳಿ ಸರ್ ಅವರೇ, ಈ ಶಾಲೆಯ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಎಚ್ ಎ ಪೂಜಾರಿ ಸರ್ ಅವರೇ, ಮುಖ್ಯ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. 10-11ನೇ ಸಾಲಿನ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ನನಗೆ ನಿಮ್ಮ ಈ ಒಂದು ವರ್ಷದ 2010-11ನೇ ಸಾಲಿನ ಮಕ್ಕಳು ಬಂದು ಕರೆದ್ರು. ನೀವು ಮಕ್ಕಳೇ ನಮ್ಮದು, ನೀವು ಯಾವುದೇ ಸ್ಥಾನದಲ್ಲಿ ಇರ್ಬೋದು. 2 ಉದ್ದೇಶದಿಂದ ಬಂದೇನೆ. ಒಂದು, ನನ್ನ ಸ್ನೇಹಿತರು ಭಾಳ ಫೋನ್ ಮಾಡಿ ಕರೆದ್ರು. 2ನೇದು, ನೀವು ಬಂದು ಕರೆದ್ರಿ. ನಾನೀಗ ಝೂಮ್ ಮೀಟಿಂಗಲ್ಲಿ ಇದ್ದೀನಿ. ನನಗೆ ಅತ್ಯಂತ ಪ್ರಮುಖ ಜವಾಬ್ದಾರಿ ಇಲಾಖೆ ವಹಿಸಿದೆ. ಭಾಳಷ್ಟು ಜಿಲ್ಲೆಯಲ್ಲಿ ಕೆಲಸ ಮಾಡಿ ಮನಸ್ಸಿಂದ ಈ ತಾಲೂಕಿಗೆ ಬಂದೇನೆ. ಯಾವುದೇ ಒತ್ತಾಯದಿಂದ ಬಂದಿಲ್ಲ. ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಒಂದು ಕನಸು ಕಟ್ಕೊಂಡು ಈ ಮಕ್ಕಳ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿ, ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ನಮ್ಮೆಲ್ಲರ ಸಹಕಾರ, ತಮ್ಮದು ಸಹಕಾರ ಬೇಕು. ಸಹಕಾರ ತಗೊಂಡು ಖಂಡಿತವಾಗಿ ಮಾಡುವಂಥ ಕೆಲಸ ಮಾಡ್ತೇನೆ. ಅದು ನಮ್ಮ 2ನೇದು, ಈ ಶಾಲೆಯಲ್ಲಿ ನಾನು ವಿಸಿಟ್ ಸಂದರ್ಶನ ನೀಡಿದಾಗ ಗಂಡು ಮಕ್ಕಳು ಭಾಳ ಸತತ ಗೈರಿದ್ದರು. ಜೀವನವನ್ನು, ನಿಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರಿಗೆ ನೀವು ಇವತ್ತು ಗುರು ವಂದನಾ ಕಾರ್ಯಕ್ರಮ ಮಾಡಿದ್ದು ನಿಜವಾಗ್ಲೂ ಶ್ಲಾಘನೀಯ. ನಾನು ಈ ಸಂದರ್ಭದಲ್ಲಿ ತಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಅತ್ಯಂತ ಪವಿತ್ರವಾದ ಇಲಾಖೆ ಇದು. ನನಗೆ ಹೆಮ್ಮೆ ಇದೆ ಇಲಾಖೆ ಮೇಲೆ. ತಾವು ಇಷ್ಟೆಲ್ಲ ಸೇರಿ ಕಾರ್ಯಕ್ರಮ ಮಾಡಾಕತ್ತೀರಿ, ಇದಕ್ಕೂ ನನಗೆ ಭಾಳ ಸಂತೋಷ ಕೊಟ್ಟಿದೆ, ಗೌರವ ಕೊಡ್ತಾ ಇದೆ. ಸ್ವಲ್ಪ ತೋರಿಸುವಂಥ ವ್ಯವಸ್ಥೆ ಇದೆ, ಎಲ್ಲದಲ್ಲಿ ಇದೆ, ಅದು ಎಲ್ಲ ಕ್ಷೇತ್ರದಲ್ಲಿ ಇದೆ. ಆದರೆ ಶಿಕ್ಷಣ ಇಲಾಖೆಯಲ್ಲಿ ಇಲ್ಲ. ಆ ಥರ ನೀವು ಈಗ ಆಗಿರಿ. ಯಾವುದೇ ಹುದ್ದೆಯಲ್ಲಿ ಇರ್ಬೋದು. ನೀವು ಒಂದು ಉದಾಹರಣೆ ಕೊಡ್ತೇನೆ. ನನ್ನ ಸ್ಟೂಡೆಂಟ್ ನನಗೆ ಮೊನ್ನೆ ಗುರುವಂದನಾ ಕಾರ್ಯಕ್ರಮದಲ್ಲಿ ನಾನು ಫೋಟೋ ನಿಮ್ಮ ಸ್ಟೂಡೆಂಟ್ಸ್ಗೆ ಶೇರ್ ಮಾಡ್ತೇನೆ, ನೋಡಿ. ನನಗೆ ಭಾಳ ಖುಷಿ ಆಯ್ತು. ನನ್ನ ಸ್ಟೂಡೆಂಟು ಸುರೇಶ್ ಹುಲ್ಲತ್ತಿ ಅಂತ. ಬೇಸಿಕಲಿ ಐ ಆಮ್ ಫ್ರಮ್ ಧಾರವಾಡ ಜಿಲ್ಲೆ, ಅಖಂಡ, ಬಟ್ ಬಿಲಾಂಗ್ಸ್ ಟು ಹಾವೇರಿ ಜಿಲ್ಲೆ. ಬಾರ್ಡರಲ್ಲೇ ನಾನು ಹೆಡ್ ಮಾಸ್ಟರ್ ಇದ್ದೆ ಸುಮಾರು 5-5.5 ವರ್ಷ. ಏನೂ ಬರ್ತಿದ್ದಿಲ್ಲ ಅವನಿಗೆ. ಮೇ ಬಿ ಟೀಮ್ ವರ್ಕ್ ಇದು, ತಮ್ಗೆ ಗೊತ್ತಿದೆ. ಶಾಲೆ ಅಂದ್ರೆ ಹೆಡ್ ಮಾಸ್ಟರ್ ಅಷ್ಟೇ ಮಾಡಲ್ಲ. ಈಗ ನಾನು ಏನ ಕನಸು ಕಟ್ಕೊಂಡು ಬಂದೇನಂದ್ರೆ ನಾನು ಒಬ್ಬನು ಮಾಡ್ಲಿಕ್ಕಾಗಲ್ಲ. ನನಗೆಲ್ಲ ಶಿಕ್ಷಕರ ಸಮೂಹ, ನಮ್ಮ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನ ಕೊಟ್ಟರೆ ಖಂಡಿತವಾಗಿ ಅದು ರೀಚ್ ಆಗ್ತೀವಿ. ನಾನು ಪದೇ ಹೇಳೇನೆ, ನಮ್ಮ ಭೂತಾಳಿ ಸರ್ಗೂ ಗೊತ್ತಿರಲಿ. ನಾನು ಇಲ್ಲಿ ಒಂದು ಘೋಷಣೆ ಐತೆ ನಮ್ಮ ಗಮನ, ಕೊನೆ ಶಾಲೆ ಕೊನೆ ಮಗು. ಅಂದ್ರೆ ಯಾವ ಮಗು ವೀಕ್ ಐತಿ ಆ ಮಗು ಶಾಲೆ ನಮ್ದು ಟಾರ್ಗೆಟ್. ಎಲ್ಲಿ ಬೇಜವಾಬ್ದಾರಿ ತೋರಿಸ್ತಾರ ಆ ಶಾಲೆ ನನ್ನ ಟಾರ್ಗೆಟ್. ಅದು ಖಂಡಿತವಾಗಿ ಅನುಷ್ಠಾನ ಮಾಡ್ತೀವಿ. ನಾವು ಈಗಾಗಲೇ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಆ ಮಗು ನನಗೆ ನನ್ನ ಗುರುವಂದನಾ ಕಾರ್ಯಕ್ರಮ ಇಟ್ಟಿದ್ರು. ಈ ಬಹುಶಃ ಇದೇ ಅವಧಿದ್ದಿರ್ಬೋದು. ಅವರು ಈಗ ಎಷ್ಟು ವರ್ಷ ಐತಿದ್ದು? 24-25. ಇದೇ 1 ವರ್ಷ ಹಿಂದೆ ಕೂಡ ಕಡಿಮೆ. ಅದು 30 ಮಕ್ಕಳಿದ್ರು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಇನ್ ಟೆಕ್ನಿಕಲ್ ಲೈನ್, ಮೆಡಿಕಲ್ ಲೈನ್, ಟೀಚರ್ಸು. ಆ ಮಗು ಏನಿದೆ ITI ಮಾಡಿದ್ದಂತ. ನನಗೆ ಫೋಟೋ ನೋಡಿ ಫೋನ್ ಮಾಡಿದ್ದ. ಜಪಾನ್ನಲ್ಲಿ ಅದಾನು. ಜಪಾನಲ್ಲಿ ಒಂದು ಒಳ್ಳೆ ಶ್ರೇಷ್ಠವಾದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನ್ ಸಾದಾ ITI ಮಾಡ್ದವ. ಸೊ ಇದು ಏನಪ್ಪ ನೀನು ಅಷ್ಟು ಚೆನ್ನಾಗಿ ಮಾಡಿದ್ದಿ ಸರ್, ನಿಮ್ಮ ಪಾದಕ್ಕೆ ದೊಡ್ಡ ನಮಸ್ಕಾರ. ನೀವು ನನಗೆ ಎಲ್ಲಿ ನಾನು ಊರ್ ಹೊರಗೆ ಗೋಲಿ ಆಡ್ತಿದ್ದೆ, ನೀವು ಬರೋಬ್ಬರಿ ಹೊಡ್ಕೊಂಡು ನನ್ಗೆ ಶಾಲೆಗೆ ಬಂದು ಸೇರಿಸಿದ್ರಿ. ಅವತ್ತಿಂದ ಶಾಲೆನೂ ಬಿಟ್ಟಿಲ್ಲ ನಾನು. ಅದಕ್ಕೆ ನಾನು ಈ ಮಟ್ಟಕ್ಕೆ ಬಂದೆ. ನಾನು ಇದಕ್ಕೆ ದೊಡ್ಡ ತೃಪ್ತಿ ಏನು? ಶಿಕ್ಷಕರಿರ್ಬೋದು, ಶಿಕ್ಷಣ ಇಲಾಖೆಯವರು ಇರ್ಬೋದು, ಈ ಕೋಟ್ಯಾಂತರ ಆಸ್ತಿ ಸಂಪಾದನೆ ಮಾಡ್ತಿರಲ್ಲ, ನೀವು ನೋಡ್ತಿರಲ್ಲ. ಆದಲ್ಲ ಅದು ನಾವು ಮಾಡೋದು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಮಕ್ಕಳ ಭವಿಷ್ಯವನ್ನು ರೂಪಿಸ್ತೀವಲ್ಲ, ಅದೇ ನಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿ. ಹಾಗಾಗಿ ತಮ್ಮ ಭವಿಷ್ಯ ಉಜ್ವಲ ಆಗಲಿ. ನೀವು ಒಳ್ಳೆ ಬಹಳಷ್ಟು ಜನ ಮದುವೆ ಆದವರು ಕಾಣ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ, ಒಳ್ಳೆ ಸಂಸ್ಕಾರ ಕೊಡಿ. ಉತ್ತಮವಾದ ದೇಶ ಇದು, ಶ್ರೇಷ್ಠ ದೇಶ. ಇಲ್ಲಿ ಎಲ್ಲರಿಗೆ ಸಮಾನತೆ ಇದೆ, ಎಲ್ಲರಿಗೆ ವಾಕ್ ಸ್ವತಂತ್ರ ಇದೆ. ಎಲ್ಲರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೆ ಸೇವೆ ಸಲ್ಲಿಸಿರುವಂತಹ
ನಮ್ಮ ಜೊತೆಗೆ ಸೇವೆ ಸಲ್ಲಿಸಿರುವಂಥ ಎಲ್ಲ ಗುರುವಂದವನ್ನು ಕಾಣಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಎಲ್ಲ ಸರ್ ಹೇಳಿಬಿಟ್ಟಿದ್ದಾರೆ, ಎಲ್ಲ ನಾನು ಮಾತಾಡೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಬುಧವಾರ ಸರ್ ಎಲ್ಲ ಹೇಳಿಬಿಟ್ಟಿದ್ದಾರೆ. ನಾನು ಮಾತಾಡಲಿಕ್ಕೆ ಏನೂ ಶಬ್ದಗಳು ಇಲ್ಲ. ಇರಲಿ, ನೀವು ಮಾಡಿದಂಥ ಈ ಸನ್ಮಾನ ನನಗೆ ಸೇರ್ಬೇಕಾದದ್ದು ಅಲ್ಲ. ನೀವು ಆಶ್ಚರ್ಯ ಪಡ್ಬೋದು, ಸರ್ ಹಿಂಗೆ ಯಾಕೆ ಹೇಳ್ತಾರೆ. ಈ ಸನ್ಮಾನ ನನಗೆ ಕಲಿಸಿದಂಥ ಗುರುಗಳಿಗೆ ಸಲ್ಲಬೇಕಾಗುತ್ತೆ. ಆ ಗುರುಗಳು ಕಲಿಸದೇ ಇದ್ರೆ ನಾನು ಈ ಸ್ಥಾನಕ್ಕೆ ಬರ್ತಾ ಇರಲಿಲ್ಲ, ನಿಮ್ಮಿಂದ ನಾನು ಸನ್ಮಾನ ಸ್ವೀಕರಿಸ್ತಾ ಇರಲಿಲ್ಲ. ಆ ಗುರು ಯಾರು ಅಂತಂದರೆ ನನ್ನ ಜೀವನದಲ್ಲಿ ಇಬ್ಬರು ಗುರುಗಳಾಗಬೇಕು. ನೀವು ಹೇಳಿದರೆ ನಿಮ್ಗೆ ತಪ್ಪಾಗಿರ್ತಿಲ್ಲ ಅಂತ ಅನಿಸ್ತದೆ. ಆ ಗುರುವಿನ ನೆನೆಸ್ಬೇಕು, ನೆನೆಸದೇ ಇದ್ದರೆ ತಪ್ಪಾಗಲ್ಲ. ಸುಮಾರು 1964ರಲ್ಲಿ ಬಹುಶಃ ನಾನು ಶಾಲೆ ಬಿಟ್ಟಿದ್ದೆ, 4ನೇ ತರಗತಿ. ವೀರೇಶ್ ಬೆಣಚಿನ ಮರಡಿಮಠ್, TV20 ಕನ್ನಡ, ಮುನವಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.